ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. ಯಾವ ಸಮಸ್ಯೆಯಿಂದ ಬಳಲುತ್ತಿರುವ ಮಹಿಳೆಯರಲ್ಲಿ ಆಯಾಸ ಹೆಚ್ಚಾಗಿ ಕಂಡು ಬರುತ್ತದೆ? ಆಪ್ಷನ್ ಸಿ ಪಿಸಿಒಎಸ್, ಬಿ ಥೈರಾಯಿಡ್, ಸಿ ತಿಂಗಳ ಮುಟ್ಟು, ಡಿ ಒತ್ತಡ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪಿಸಿಒಎಸ್ ಹೊಂದಿರುವ ಮಹಿಳೆಯರು ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆ, ಅತಿಯಾದ ಹಗಲಿನ ನಿದ್ದೆ ಮತ್ತು ಇತರ ನಿದ್ರೆಯ ಭಂಗಗಳನ್ನು ಹೊಂದಿರುತ್ತಾರೆ ಹಾಗೂ ನಿಯಮಿತ ನಿದ್ರೆಯ ವೇಳಾಪಟ್ಟಿಯನ್ನು ಹೊಂದಿಲ್ಲದಿದ್ದರೆ ಹೆಚ್ಚು ದಣಿಯುವ ಸಾಧ್ಯತೆ ಇರುತ್ತದೆ ಮತ್ತು ಥೈರಾಯಿಡ್ ಕಾರ್ಯನಿರ್ವಹಣೆ ಕಡಿಮೆ ಆದಾಗ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಹಾರ್ಮೋನ್ಗಳನ್ನು ಉತ್ಪಾದಿಸುವುದಿಲ್ಲ. ಇದು ಒಣ ಚರ್ಮ ಮತ್ತು ಕೂದಲು ಉದುರುವುದು, ದೇಹದ ನೋವು, ತೂಕ ಹೆಚ್ಚಾಗುವುದು, ಖಿನ್ನತೆ, ಶೀತ ಸಂವೇದನೆ ಮತ್ತು ನೀವು ಊಹಿಸಿದಂತೆ ಅತಿಯಾದ ಆಯಾಸಕ್ಕೆ ಕಾರಣವಾಗುತ್ತದೆ. ಎರಡನೇ ಪ್ರಶ್ನೆ. ಭಾರತದ ಮೊದಲ ಟ್ಯಾಕ್ಸಿ ಸೇವೆಯನ್ನು ಎಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಸಿ ದೆಹಲಿ, ಬಿ ಮುಂಬೈ, ಸಿ ಬೆಂಗಳೂರು, ಡಿ ಚೆನ್ನೈ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು. ಭಾರತದ ಮೊದಲ ಟ್ಯಾಕ್ಸಿ ಸೇವೆಯನ್ನು ಬೆಂಗಳೂರಲ್ಲಿ ಪ್ರಾರಂಭಿಸಲಾಯಿತು. ಮೂರನೇ ಪ್ರಶ್ನೆ. ಭಾರತದ ಎಷ್ಟು ದ್ವೀಪಗಳು ಬಂಗಾಳ ಕೊಲ್ಲಿಯಲ್ಲಿದೆ? ಆಪ್ಷನ್ ಸಿ 200ಕ್ಕೂ ಹೆಚ್ಚು, ಬಿ 300ಕ್ಕೂ ಹೆಚ್ಚು, ಸಿ 500ಕ್ಕೂ ಹೆಚ್ಚು, ಡಿ 100ಕ್ಕೂ ಹೆಚ್ಚು. ಸರಿಯಾದ ಉತ್ತರ ಆಪ್ಷನ್ ಎ 200ಕ್ಕೂ ಹೆಚ್ಚು. ಭಾರತದ 200ಕ್ಕೂ ಹೆಚ್ಚು ದ್ವೀಪಗಳು ಬಂಗಾರ ಕೊಲ್ಲಿಯಲ್ಲಿದೆ. ನಾಲ್ಕನೇ ಪ್ರಶ್ನೆ. ಅತಿ ದೊಡ್ಡ ಮೆದುಳನ್ನು ಹೊಂದಿರುವ ಪ್ರಾಣಿ ಯಾವುದು? ಆಪ್ಷನ್ ಸಿ ಡಾಲ್ಫಿನ್, ಬಿ ಸ್ಪರ್ಮ್ ತಿಮಿಂಗಿಲ, ಸಿ ಆನೆ, ಡಿ ಚಿರತೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಪರ್ಮ್ ತಿಮಿಂಗಿಲ. ಅತಿ ದೊಡ್ಡ ಮೆದುಳನ್ನು ಹೊಂದಿರುವ ಪ್ರಾಣಿ ಸ್ಪರ್ಮ್ ತಿಮಿಂಗಿಲ. ಐದನೇ ಪ್ರಶ್ನೆ. ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನನಿಗೆ ಏನೆಂದು ಹೆಸರಿತ್ತು? ಆಪ್ಷನ್ ಸಿ ಶಿಶುಪಾಲ, ಬಿ ಬೃಹನ್ನಳೆ, ಸಿ ತಂತಿಪಾಲ, ಡಿ ನಳಪಾಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೃಹನ್ನಳೆ. ಪಾಂಡವರ ಅಜ್ಞಾತವಾಸದ ಸಮಯದಲ್ಲಿ ಅರ್ಜುನನಿಗೆ ಬೃಹನ್ನಳೆ ಎನ್ನುವ ಹೆಸರಿತ್ತು. ಆರನೇ ಪ್ರಶ್ನೆ. ವಿಶ್ವದಲ್ಲಿಯೇ ಅತಿ ಎತ್ತರದ ಗಣೇಶನ ಮೂರ್ತಿ ಯಾವ ದೇಶದಲ್ಲಿದೆ? ಆಪ್ಷನ್ ಸಿ ಫ್ರಾನ್ಸ್, ಬಿ ಥೈಲ್ಯಾಂಡ್, ಸಿ ಚೀನಾ, ಡಿ ಅಮೆರಿಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಥೈಲ್ಯಾಂಡ್. ವಿಶ್ವದಲ್ಲಿಯೇ ಅತಿ ಎತ್ತರದ ಗಣೇಶನ ಮೂರ್ತಿ ಥೈಲ್ಯಾಂಡ್ನಲ್ಲಿದೆ. ಏಳನೇ ಪ್ರಶ್ನೆ. ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವುದು? ಆಪ್ಷನ್ ಸಿ ಸೂರ್ಯ, ಬಿ ಚಂದ್ರ, ಸಿ ಶುಕ್ರ, ಡಿ ಗುರು. ಸರಿಯಾದ ಉತ್ತರ ಆಪ್ಷನ್ ಬಿ ಚಂದ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ. ಎಂಟನೇ ಪ್ರಶ್ನೆ. ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ ಎಷ್ಟು ಅವತಾರಗಳಿವೆ? ಆಪ್ಷನ್ ಸಿ 8 ಅವತಾರ, ಬಿ 5 ಅವತಾರ, ಸಿ 9 ಅವತಾರ, ಡಿ 10 ಅವತಾರ.
ಸರಿಯಾದ ಉತ್ತರ ಆಪ್ಷನ್ ಎ 8 ಅವತಾರ. ಹಿಂದೂ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯ 8 ಅವತಾರಗಳಿವೆ. 9ನೇ ಪ್ರಶ್ನೆ. ಯಾವ ವಸ್ತುವನ್ನು ಫ್ರಿಜ್ ನಲ್ಲಿಟ್ಟು ಬಳಸಿದರೆ ಕಿಡ್ನಿ ಹಾಳಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ? ಆಪ್ಷನ್ ಸಿ ಈರುಳ್ಳಿ, ಬಿ ಕೊತ್ತಂಬರಿ ಸೊಪ್ಪು, ಸಿ ಶುಂಠಿ, ಡಿ ಕಾಯಿಮೆಣಸು. ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. ಶುಂಠಿಯನ್ನು ಫ್ರಿಜ್ ನಲ್ಲಿ ಇಟ್ಟರೆ ಕಿಡ್ನಿ ಹಾಳಾಗಿ ಲಿವರ್ ಡ್ಯಾಮೇಜ್ ಆಗುವ ಸಾಧ್ಯತೆ ಇರುತ್ತದೆ. ಸಾಮಾನ್ಯವಾಗಿ ಶುಂಠಿಯಲ್ಲಿರುವ ಪೋಷಕಾಂಶಗಳು ಮಲಬದ್ಧತೆಯನ್ನು ತಡೆಯಲು ಮತ್ತು ಗ್ಯಾಸ್ಟ್ರಿಕ್ ಅನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ. ಆಂಟಿ ಆಕ್ಸಿಡೆಂಟ್ ಪೋಷಕಾಂಶಗಳಿಂದ ಕೂಡ ಸಮೃದ್ಧವಾಗಿದೆ. ಆದ್ದರಿಂದ ಇದನ್ನು ಫ್ರಿಜ್ ನಲ್ಲಿ ಇಟ್ಟರೆ ಈ ಮೇಲಿನ ಎಲ್ಲಾ ರೋಗಗಳ ಮತ್ತು ಕಿಡ್ನಿ ಮತ್ತು ಲಿವರ್ ವೈಫಲ್ಯಕ್ಕೆ ಕಾರಣವಾಗಬಹುದು. 10ನೇ ಪ್ರಶ್ನೆ. ಭಾರತದಲ್ಲಿ ಯಾವ ರಾಜ್ಯವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ? ಆಪ್ಷನ್ ಎ ಸಿಕ್ಕಿಂ, ಬಿ ಗುಜರಾತ್, ಸಿ ಬಿಹಾರ, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಬಿಹಾರ. ಭಾರತದಲ್ಲಿ ಬಿಹಾರ ರಾಜ್ಯವು ಕಡಿಮೆ ಸಾಕ್ಷರತೆಯನ್ನು ಹೊಂದಿದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಒಗಟು: ಮುಳ್ಳಮ್ಮನ ಹೊಟ್ಯಾಗ 300 ಮಕ್ಕಳು. ಉತ್ತರ: ಹಲಸಿನ ಹಣ್ಣು. ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಉತ್ತರ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಶೇರ್ ಮಾಡಲು ಮರಿಬೇಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.